ಹಾಯ್ ಹಲೋ ಫ್ರೆಂಡ್ಸ್, ಈ ದಿನ ನಾವು ಮೆಂತ್ಯ ಪಲ್ಯವನ್ನು ಹಾಕಿ ಪರೋಟ ಮಾಡೋದನ್ನು ನೋಡೋಣ. ಮೆಂತ್ಯ ಪಲ್ಯ ಮತ್ತು ಸ್ವಲ್ಪ ಕಡಲೆ ಹಿಟ್ಟನ್ನು ಸಹ ಹಾಕ್ಕೋಬೇಕು. ಖಾರ, ಉಪ್ಪು, ಅರಿಶಿನ ಮತ್ತು ಜೀರಿಗೆ ಮತ್ತು ಹಿಂಗನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಪಲ್ಯ ಮತ್ತು ಕಡಲೆ ಹಿಟ್ಟು, ಖಾರ, ಉಪ್ಪು, ಅರಿಶಿನ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಕಲಿಸ್ಕೊಳ್ಬೇಕು. ಮತ್ತು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ಹೀಗೆ ಮೆತ್ತಗೆ ಕಲಸಿಟ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇದನ್ನು ಚಪಾತಿ ಮಾಡುವ ರೀತಿಯಲ್ಲಿ, ಅಂದರೆ ಚಪಾತಿ ಲಟ್ಟಿಸುವ ರೀತಿಯಲ್ಲಿ ಹಿಟ್ಟನ್ನು ಹಚ್ಚಿ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಹೀಗೆ ಚಪಾತಿ ಸುಡುವ ರೀತಿಯಲ್ಲಿ ಇದನ್ನು ಸುಟ್ಕೊಳ್ಬೇಕು. ಎರಡು ಸೈಡ್ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಚಪಾತಿನ ಚೆನ್ನಾಗಿ ಸುಟ್ಕೊಳ್ಬೇಕು. ಈ ಪರೋಟವನ್ನು ಮೊಸರು ಜೊತೆನೂ ತಿನ್ಬೋದು, ಮತ್ತು ಪನ್ನೀರ್ ಜೊತೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಮತ್ತು ಬೆಣ್ಣೆಯನ್ನು ಸಹ ಇದರ ಜೊತೆ ಹಚ್ಕೊಂಡು ತಿನ್ಬೋದು. ಬಹಳ ಟೇಸ್ಟಿಯಾಗಿರುತ್ತೆ. ರುಚಿಕರವಾದ ಮೇಥಿ ಪರೋಟ ರೆಡಿಯಾಗಿದೆ.